ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟ ಮಂಗಳೂರು ಇದರ ಉದ್ಘಾಟನೆ ಹಾಗೂ ಭಾರತದ ಕೇಂದ್ರಾಡಳಿತ ಪ್ರದೇಶವಾದ ಚಂಡೀಗಢ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿ ನೇಮಕಗೊಂಡಿರುವ ಕರ್ನಾಟಕದ ರಾಜ್ಯ ಮರಾಠಿ ಒಕ್ಕೂಟದ ಗೌರವಾಧ್ಯಕ್ಷರಾಗಿರುವ ಎಚ್ ರಾಜೇಶ್ ಪ್ರಸಾದ್ ಅದ್ದೂರಿ ಅಭಿನಂದನೆಯು ಕೊಂಬೆಟ್ಟು ಮರಾಠಿ ಸಮಾಜ ಮಂದಿರದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಅತಿಥಿಗಳು ಹಾಗೂ ಸನ್ಮಾನಿತರನ್ನ ಹಾರಾರ್ಪಣೆ ಮಾಡಿ ಆರತಿ ಬೆಳಗ್ಗೆ ಹಣೆಗೆ ತಿಲಕ ಬಿಟ್ಟು ಪೂರ್ಣಕುಂಭದಿಂದ ಸ್ವಾಗತಿಸಿ ಸಭಾಂಗಣದೊಳಗೆ ಕರೆತರಲಾಯಿತು. ಬಳಿಕ ನಡೆದ ಕಾರ್ಯಕ್ರಮದಲ್ಲಿ ಚಂಡೀಗಢ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿರುವ ಎಚ್ ರಾಜೇಶ್ ಪ್ರಸಾದ್ ಅವರನ್ನ ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟದಿಂದ ಅದ್ದೂರಿಯಾಗಿ ಅಭಿನಂದಿಸಲಾಯಿತು. ನಂತರ ಪುತ್ತೂರು ಮರಾಠಿ ಸಮಾಜ ಸೇವಾ ಸಂಘ, ಮಹಿಳಾ ವೇದಿಕೆ, ಯುವ ವೇದಿಕೆ, ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಮಾಜ ಸೇವಾ ಸಂಘ, ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಂರಕ್ಷಣಾ ವೇದಿಕೆ ಪುತ್ತೂರು, ಲ್ಯಾಂಪ್ ಸೊಸೈಟಿ ಪುತ್ತೂರು, ಮಹಾಮಾಯಿ ಸೌಹಾರ್ದ ಸಹಕಾರಿ ಸಂಘ, ಲ್ಯಾಂಪ್ ಸೊಸೈಟಿ ಸುಳ್ಯ, ಮರಾಠಿ ಸಮಾಜ ಸೇವಾ ಸಂಘ ನೆಲ್ಯಾಡಿ, ಉಪ್ಪಿನಂಗಡಿ, ಪಡುಮೆಲೆ, ಸುಳ್ಯ, ಬಂಟ್ವಾಳ, ಬೆಳ್ತಂಗಡಿ, ಮೂಡಬಿದ್ರೆ ಸೇರಿದಂತೆ ವಿವಿಧ ಜಿಲ್ಲೆಗಳು, ತಾಲೂಕು ಸಂಘಗಳಿಂದ ತಂಡೋಪತಂಡವಾಗಿ ಪ್ರತ್ಯೇಕವಾಗಿ ಆಗಮಿಸಿದ ಸಮಾಜ ಬಾಂಧವರು ಪೇಟ ತೊಡಿಸಿ ಶಾಲು ಹೂಹಾರ ಹಾಕಿ ಫಲಪುಷ್ಪವನ್ನ ನೀಡಿ ರಾಜೇಶ್ ಪ್ರಸಾದ್ ಅವರನ್ನ ಅಭಿನಂದಿಸಿದರು. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಶಾಸಕ ಅಶೋಕ್ ಕುಮಾರ್ ರೈ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಮರಾಠಿ ಸಂಘಕ್ಕೆ 5 ಎಕರೆ ಜಾಗ ಮಂಜೂರು ಮಾಡುವಂತೆ ಸಂಘದಿಂದ ಮನವಿಯನ್ನ ಮಾಡಿದ್ದು, ಜಾಗ ಎಲ್ಲಿದೆ ಎಂದು ಗುರುತಿಸಿ ಅದರ ಆರ್ಟಿಸಿ ನೀಡಿದರೆ ಅಂತಹ ಜಾಗವನ್ನ ಮಂಜೂರುಗೊಳಿಸುವ ಜವಾಬ್ದಾರಿ ನನ್ನದು ಎಂದು ಹೇಳಿದರು. ಸಂಘಟನೆಗಳು ಏಕೆ ಬೇಕು, ನಮ್ಮ ಸಂಘಟನೆಗಳು ನಾವು ಹೇಗೆ ಬೆಳೆಸಬೇಕು. ಕೆಲವರು ಇರ್ತಾರೆ ಅದರ ಹಿಂದೆ ಕೆಲಸ ಮಾಡೋರು. ನಮ್ಮ ಬ್ಯಾಂಗ್ಳೂರಿನಲ್ಲಿ ಪ್ರವೀಣ್ ಇದ್ದಾರೆ, ಮುಖ್ಯರು. ನಿರಂತರ ಈ ಸಂಘಟನೆ ಮೊನ್ನೆಯಿಂದ ನನ್ನ ಹತ್ರ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಷ್ಟು ಪ್ರೀತಿಯಿಂದ. ಬೇರೆಷ್ಟೋ ಕಾರ್ಯಕ್ರಮಗಳಿದ್ರು ನಾವು ಈ ಕಾರ್ಯಕ್ರಮಕ್ಕೆ ಬರ್ತೀವಿ ಯಾಕಂತ ಹೇಳಿದ್ರೆ ನಮ್ಮ ಕುಟುಂಬದ ಸದಸ್ಯರಿಂದ ಹೆಚ್ಚು ಪ್ರೀತಿಯಿಂದ ನೀವು ಮಾಡ್ಕೊಳ್ಳುವಂಥದ್ದು. ನಾನು ಬರುವಾಗಲ್ಲಿ ಆಲ್ವಾರು ಹೇಳಿದಾಗ ನಾನು ಬರುವಾಗ ಅರ್ಧ ಗಂಟೆ ತಡ ಆಗಿದೆ. ಆಲ್ವಾರು ಹೇಳ್ತಾರೆ ಕರೆಕ್ಟ್ ಟೈಮು ಬರೋದು. ಇನ್ನು ಬೈಯಾಗೆಲ್ಲ 5:45 ಬರೋದು ಮಾಡಲ್ಲ, ಮತ್ತೊಬ್ಬರಿ 5:45. ಅವರೆಲ್ಲ ಸಮಾಜದಲ್ಲಿ ಕೆಲಸ ಮಾಡಿದ್ದಾರೆ, ಆದರೆ ಓಟಿಗೆ ಒಂದು ನಿಂತಿಲ್ಲ. ನಾನು ಮೊನ್ನೆ ಹೇಳಿದೆ, ನೀವು ಒಬ್ಬ ಒಟ್ಟು ಕೂತೀರಿ, ಮುಖ ಈಗ 5:45 ಬರದೆ ಆಗ್ಬೇಕು ಗೊತ್ತಾಗ್ತದೆ. ಅವರು ಏನೋ ಬಂದು ನಾನು ಹೇಳಿದೆ 6 ಗಂಟೆಗೆ ಎದ್ದಿದ್ದೀನಿ ಇವತ್ತು ಬೆಳಿಗ್ಗೆ. ತುಂಬ ಜನ ಭಾರಿ ನನ್ನ ಮಾರ್ಗದರ್ಶಕರು. ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಮೂಡಬಿದ್ರೆ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾ ಮೋಹನ್ ಆಳ್ವ ಅವರು ಮಾತನಾಡಿ, ಮರಾಠಿ ಸಂಘದಿಂದ ಕರಾವಳಿ ಗದ್ದಿಗೆ ಎಂಬ ಕಾರ್ಯಕ್ರಮವನ್ನು ಮೂಡಬಿದ್ರೆ ಆಳ್ವಾಸ್ ಕ್ಯಾಂಪಸ್ನಲ್ಲಿ ಆಯೋಜಿಸಿದಾಗ ನಾನು ಮರಾಠಿ ಸಮಾಜದ ಜೊತೆಗಿದ್ದೆ. ಮುಂದೆಯೂ ನಿಮ್ಮ ಜೊತೆಗಿದ್ದು ಸಮುದಾಯದ ಅಭಿವೃದ್ಧಿಯ ಬಗ್ಗೆ ರಾಜ್ಯ ಒಕ್ಕೂಟದ ಜೊತೆಗೆ 32 ಜಿಲ್ಲೆಗಳ ಅಧ್ಯಕ್ಷರೊಂದಿಗೆ ವಿಚಾರ ವಿನಿಮಯ ಮಾಡಿಕೊಳ್ಳಲು ಆಳ್ವಾಸ್ ಕ್ಯಾಂಪಸ್ನಲ್ಲಿ ವ್ಯವಸ್ಥೆ ನಡೆಸಲಾಗುವುದು ಎಂದು ಹೇಳಿದರು. ನಮಗೆ ಈ ಕಾಲದಲ್ಲಿ ನಾವು ಜಾಗೃತಿಯನ್ನು ಮೂಡಿಸಬೇಕಾದ ನಮ್ಮ ಕರ್ತವ್ಯ. ಇದು ಜಾಗೃತಿಯನ್ನು ಮೂಡಿಸೋದಕ್ಕಾಗಿ ನಾವು ಒಗ್ಗೂಡಬೇಕು. ಇಲ್ಲೇ ಹೋದರೆ ಈ ಕಾಲಚಕ್ರ ಬದಲಾವಣೆ ಆಗ್ತಾ ಹೋಗುವಾಗ ನಾವು ಅದಕ್ಕೆ ಸರಿಯಾಗಿ ನಾವು ಸ್ಪಂದನೆ ಕೊಡದೆ ಹೋದರೆ ನಾವು ಈ ಸಮಾಜದಿಂದ ಸವಕಲು ನಾಣ್ಯವಾಗ್ತೇವೆ. ಎಂದೂ ನಾವು ಸವಕಲು ನಾಣ್ಯ ಆಗಬಾರದು. ನಾವು ಚಲಾವಣೆಯಲ್ಲಿದ್ದಂಥ ನಾಣ್ಯವಾಗಿ ಉಳಿಬೇಕಾದರೆ ಇಂಥ ಕೆಲವು ಹೋರಾಟಗಳು ನಮಗೆ ಬಹಳ ಮುಖ್ಯ ಎಂಬುದನ್ನು ತಾವುಗಳು ಗಮನಿಸಬೇಕು. ಕಾಲ ಬದಲಾವಣೆ ಆಗುವಾಗ ನಾವು ಮುಖ್ಯವಾಗಿ ಗಮನಿಸುವ ನಮ್ಮ ಸಮಾಜ ಹಿಂದಿನಿಂದ ನಮ್ಮ ರಕ್ತದಲ್ಲಿ ಬಂದಂಥ, ನಮ್ಮ ಹಿರಿಯರು ಹಾಕೊಟ್ಟಂಥ ನಮ್ಮ ಮೂಲವಾದಂಥ ನಮ್ಮ ಚಿಂತನೆ ಏನು, ಅದರ ಜೊತೆ ಕಾಲ ಬದಲಾವಣೆ ಆಗ್ತಾ ಹೋಗುವಾಗ ನಾವು ಮಾಡಬೇಕಾದಂಥ ಜವಾಬ್ದಾರಿ ಏನು ಎಂಬುದನ್ನು ನಾವು ಅರಿತುಕೊಳ್ಬೇಕು. ನಿಮ್ಮನ್ನು ಮರಾಠಿಗಳನ್ನು ನಾವು ಗಮನಿಸಿದರೆ ಅವುಗಳು ಮೂಲವಾಗಿ ಕೃಷಿ ಕುಟುಂಬಕ್ಕೆ ಸೇರಿದವರು, ಕೃಷಿಯನ್ನೇ ನಂಬಿಕೊಂಡು ಬಂದವರು. ಈ ಸಂದರ್ಭದಲ್ಲಿ ಭಾರತ ಕೇಂದ್ರಾಡಳಿತ ಪ್ರದೇಶ ಚಂಡೀಗಢದ ಮುಖ್ಯ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟದ ಗೌರವಾಧ್ಯಕ್ಷರಾಗಿರುವ ರಾಜೇಶ್ ಪ್ರಸಾದ್ ಅವರು ಮಾತನಾಡಿ, ಶಿಕ್ಷಣವೇ ಇಂದಿನ ಪ್ರಮುಖ ಅಂಗ. ಶಿಕ್ಷಣದಲ್ಲಿ ಮುಂದುವರೆದಿದ್ರೆ ಯಾವುದೇ ಕ್ಷೇತ್ರದಲ್ಲಿ ಮುಂದುವರಿಯಲು ಸಾಧ್ಯವಿಲ್ಲ ಎಂದು ಹೇಳಿದರು. ಆ ಒಂದು ದಿಶೆಯಲ್ಲಿ ಅದೆಷ್ಟು ಸವಲತ್ತುಗಳಿದೆ ಸರ್ಕಾರದ ವತಿಯಿಂದಲೂ, ಇವಾಗ ಸಂಘ ಸಂಸ್ಥೆಗಳು ಕೂಡ ಈ ಒಂದು ಸವಲತ್ತುಗಳನ್ನು ನಾವು ಅದನ್ನು
ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಾಗ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಹೇಗೆ ಎದುರಿಸಬೇಕು, ಶಿಕ್ಷಣದ ಬಗ್ಗೆ JEE ಮತ್ತು ನೀಟ್ ಪರೀಕ್ಷೆಗಳನ್ನ ಹೇಗೆ ತಯಾರಿ ಮಾಡಬೇಕು, ಯಾವುದೆಲ್ಲ ಕ್ಷೇತ್ರದಲ್ಲಿ ಅವಕಾಶಗಳು ಇವೆ ಅಂತ ಅದರ ಬಗ್ಗೆ ಒಂದು ಅರಿವುಂಟು ಮಾಡುವಂತ ಒಂದು ಕಾರ್ಯಕ್ರಮ ಇಟ್ಟುಕೊಂಡ್ರೆ, ಒಂದು ಮೋಟಿವೇಶನಲ್ ಮಾಡಬೇಕಂತ ಒಂದು ಸ್ಫೂರ್ತಿದಾಯಕವಾಗಿ ಅವನ್ನ ಅರಿವು ಮಾಡುವಂತಹ ಒಂದು ಕಾರ್ಯಕ್ರಮ ಇಟ್ಟುಕೊಂಡ್ರೆ ನಮ್ಮ ಯುವಕ ಯುವತಿಯರೇ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದಿಲ್ಲ. ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟದ ಸಂಚಾಲಕ ಪ್ರವೀಣ್ ಕುಮಾರ್ ಮುಕುಳಿ, ಜೊತೆ ಕಾರ್ಯದರ್ಶಿ ಪ್ರಕಾಶ್ ಮೂಡಬಿದ್ರೆ, ಪ್ರಧಾನ ಕಾರ್ಯದರ್ಶಿ ವಾಸು ನಾಯಕ್, ಶಿವಪ್ಪ ನಾಯಕ್, ಶಾಲಿನಿ ಬಾಲಕೃಷ್ಣ, ಲಲಿತಾ UK ನಾಯಕ್, ಮಹಲಿಂಗ ನಾಯಕ್, ರಾಜ್ಯದ 32 ಜಿಲ್ಲಾ ಸಂಘ, ತಾಲೂಕು ಸಂಘ, ವಲಯ ಸಂಘಗಳ ಪದಾಧಿಕಾರಿಗಳು, ಸದಸ್ಯರು ಸೇರಿದಂತೆ ಸಾವಿರಾರು ಮಂದಿ ಮರಾಠಿ ಸಮಾಜ ಬಾಂಧವರು ಭಾಗವಹಿಸಿದ್ರು. ರಾಜ್ಯ ಮರಾಠಿ ಒಕ್ಕೂಟದ ಅಧ್ಯಕ್ಷ ಡಾಕ್ಟರ್ ಕೆ ಸುಂದರ ನಾಯಕ್, ಬೆಂಗಳೂರು ಇಂಡಿಯನ್ ಆಡಿಟ್ ಅಕೌಂಟ್ ಸರ್ವಿಸಸ್ ಪ್ರಿನ್ಸಿಪಲ್ ಅಕೌಂಟೆಂಟ್ ಜನರಲ್ ಕಚೇರಿಯ ಸೀನಿಯರ್ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಯಶೋಧ ಅಭಿನಂದನಾ ಭಾಷಣವನ್ನ ಮಾಡಿದ್ರು. ರಾಜ್ಯ ಒಕ್ಕೂಟದ ಕಾರ್ಯಾಧ್ಯಕ್ಷ ರಾಮಚಂದ್ರ, ಪುತ್ತೂರು ಮರಾಠಿ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಕರುಣಾಕರ್ ನಾಯಕ್, ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟ ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ಅಶೋಕ್ ನಾಯ್ಕ್ ಕೆದಿಲಾ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.